ಗೀತಾ ಮಹಾತ್ಮೆ. ಭಗವದ್ಗೀತೆಯ ಕೊನೆಯ ಧ್ಯಾನ ಶ್ಲೋಕದಲ್ಲಿ ಶ್ರೀ ಮಧುಸೂದನ ಸರಸ್ವತಿಯವರು ಭಗವಂತನ ಶಕ್ತಿ, ಸಾಮರ್ಥ್ಯ ಹಾಗೂ ಹಿರಿಮೆ ಗರಿಮೆಗಳನ್ನು ಬಹಳ ಮಾರ್ಮಿಕವಾಗಿ ವ್ಯಕ್ತಗೊಳಿಸಿದ್ದಾರೆ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಹೇ ಭಗವಂತ, ಬ್ರಹ್ಮ, ವರುಣ, ಇಂದ್ರ, ರುದ್ರ ಮತ್ತು ಮರುತ್ ಗಣಗಳು ದಿವ್ಯ ಸ್ತೋತ್ರಗಳ ಮೂಲಕ ನಿನ್ನನ್ನು ಸ್ತುತಿಸುತ್ತಾರೆ. ಸಾಮವೇದವನ್ನು ನಿರಂತರ ಅಧ್ಯಯನ ಮಾಡುವ ಸಾಮವೇದಿಗಳು ಅಂಗ, ಪದ, ಕ್ರಮ, ಉಪನಿಷತ್ತುಗಳ ಸಹಿತ ವೇದಗಳ ಮೂಲಕ ನಿನ್ನನ್ನು ಹಾಡುತ್ತಾರೆ. ಯೋಗಿಗಳು ಧ್ಯಾನದಲ್ಲಿ ತಲ್ಲೀನರಾಗಿ ಮನದಾಳದಲ್ಲಿ ನಿನ್ನ ದರ್ಶನ ಪಡೆಯುತ್ತಾರೆ. ದೇವಾಸುರರೂ ಸಹ ನಿನ್ನ ಅಂತ್ಯವನ್ನು ಅರಿಯರು. ಅಂಥ ಪರಮ ಪುರುಷ ನಾರಾಯಣನಿಗೆ ನನ್ನ ನಮಸ್ಕಾರಗಳು ಎಂಬ ಪ್ರಾರ್ಥನೆಯನ್ನು ಭಗವಂತನಿಗೆ ಅರ್ಪಿಸಿ ತಮ್ಮ ಧ್ಯಾನ ಶ್ಲೋಕವನ್ನು ಕೊನೆಗೊಳಿಸುತ್ತಾರೆ. ಧ್ಯಾನ ಶ್ಲೋಕಗಳು ಪ್ರಾರ್ಥನಾ ಶ್ಲೋಕಗಳಾಗಿವೆ. ಪ್ರತಿ ಉಪನಿಷತ್ತಿನ ಅಧ್ಯಯನದ ಮೊದಲು ಶಾಂತಿ ಮಂತ್ರವನ್ನು ಪಠಿಸುವಂತೆ ಭಗವದ್ಗೀತೆಯ ಪಾರಾಯಣಕ್ಕೆ ಮೊದಲು ಈ ಧ್ಯಾನ ಶ್ಲೋಕವನ್ನು ಪಠಿಸುತ್ತಾರೆ. ಇದು ಕಡ್ಡಾಯವಲ್ಲದಿದ್ದರೂ ಭಗವದ್ಗೀತೆಯ ಮೊದಲು ಇದನ್ನು ಪಠಿಸಿದಾಗ ಏನೋ ಸಮಾಧಾನ, ತೃಪ್ತಿ, ಆನಂದ ಪ್ರಾಪ್ತವಾಗುತ್ತದೆ. ಭಗವದ್ಗೀತೆಯು ಉಪನಿಷತ್ತುಗಳೆಂಬ ಹೂದೋಟಗಳಿಂದ ಆರಿಸಿ ತಂದ ಆಧ್ಯಾತ್ಮಿಕ ಸತ್ಯಗಳೆಂಬ ಹೂಗಳಿಂದ ಪೋಣಿಸಿದ ಹೂಮಾಲೆ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಆ ಮಾತನ್ನು ಸ್ಮರಿಸುತ್ತಾ ಗೀತೆಯ ಶ್ರವಣ, ಪಠನ, ಮನನ, ಕೀರ್ತನ ಮಾಡುತ್ತಾ ನಾವು ನಮ್ಮ ಜೀವನದ ಗುರಿಯನ್ನು ತಲುಪೋಣ. ಹರಿ ಓಂ.